ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಬೇಸಿಗೆಗಾಲದಲ್ಲಿ ಯಾವೆಲ್ಲ ಕಾಯಿಲೆಗಳು ಬರ್ತದೆ, ಅದಕ್ಕೇನು ಪರಿಹಾರ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ದೇಹ ಪ್ರಕೃತಿ ದತ್ತವಾಗಿರತಕ್ಕಂತಹ ದೇಹ. ಹಾಗಾಗಿ ಪ್ರಕೃತಿಲಿ ಯಾವ ರೀತಿ ಇರ್ತದೋ, ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ, ಅದಕ್ಕೆ ಅನುಗುಣವಾಗಿ ಹಲವಾರು ರೋಗಗಳು ಬರ್ತದೆ. ಎಲ್ಲದಕ್ಕೂ ನಾವು ಔಷಧಿ ಮಾತ್ರೆಗಳ ಮೊರೆ ಹೋಗೋಕ್ಕಾಗೋದಿಲ್ಲ. ನಮ್ಮ ದೇಹ ಪ್ರಕೃತಿ ದತ್ತವಾಗಿರೋದ್ರಿಂದ ಪ್ರಕೃತಿಗೆ ಅನುಗುಣವಾಗಿ ನಮ್ಮ ಆಹಾರ ವಿಹಾರ ಜೀವನ ಶೈಲಿನ ನಾವು ಮಾರ್ಪಾಡು ಮಾಡ್ಕೊಳ್ಳೋದ್ರಿಂದ ಹಲವಾರು ಸಮಸ್ಯೆಗಳಿಂದ ನಾವು ದೂರ ಆಗಬಹುದು. ಇವತ್ತಿನ ಸಂಚಿಕೆಯಲ್ಲಿ ಬೇಸಿಗೆ ಕಾಲದಲ್ಲಿ ಯಾವ ಸಮಸ್ಯೆಗಳಾಗ್ತದೆ, ಅದನ್ನು ನಾವು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬೇಸಿಗೆ ಕಾಲನ ಆಯುರ್ವೇದದಲ್ಲಿ ಗ್ರೀಷ್ಮ ಋತು ಅಂತ ಕರೀತಾರೆ. ಈ ಒಂದು ಗ್ರೀಷ್ಮ ಋತುವಿನಲ್ಲಿ ವಾತಾವರಣದಲ್ಲಿ ಉಷ್ಣತೆ ಜಾಸ್ತಿ ಇರ್ತದೆ, ಉಷ್ಣಾಂಶ ಜಾಸ್ತಿ ಇರ್ತದೆ. ಹಾಗಾಗಿ ನಮ್ಮ ದೇಹದಲ್ಲಿ ಪಿತ್ತ ದೋಷ ಅಧಿಕವಾಗಿರ್ತದೆ. ಯಾವಾಗ ಪಿತ್ತ ಜಾಸ್ತಿ ಇರ್ತದೋ ನಮ್ಮ ದೇಹದಲ್ಲಿ ಸ್ಟ್ರೆಂತ್, ಬಲ ಕಡಿಮೆ ಆಗ್ತದೆ. ಆದ್ದರಿಂದ ಸುಸ್ತಾಗೋದು, ಆಯಾಸ ಆಗೋದು, ಬಳಲೋದು, ಈ ಎಲ್ಲ ಒಂದು ಸಮಸ್ಯೆಗಳನ್ನ ಎದುರಿಸ್ತೀವಿ. ಬೇಸಿಗೆಗಾಲದಲ್ಲಿ ಆದಷ್ಟು ನಾವು ಪಾನೀಯಗಳನ್ನ ಸೇವನೆ ಮಾಡ್ತೀವಿ. ಯಾರೇ ಇರ್ಬೋದು, ಕೂಲ್ ಡ್ರಿಂಕ್ಸ್ ಕುಡಿತಾರೆ ಅಥವಾ ಇನ್ಯಾವುದಾರೋ ಬೇವರೇಜ್ ಡ್ರಿಂಕ್ಸ್ಗಳನ್ನ, ಸ್ವೀಟ್ ಇರ್ತಕ್ಕಂತಹ ಪಾನೀಯಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡ್ತಿರ್ತಾರೆ, ನೀರು ಕುಡಿತಿರ್ತಾರೆ. ಆದರೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಯಾವ ಆಹಾರಗಳನ್ನ, ಯಾವ ಪಾನೀಯಗಳನ್ನ ನಾವು ಸೇವನೆ ಮಾಡೋದ್ರಿಂದ ಸುಸ್ತು ಕಡಿಮೆ ಮಾಡ್ಕೋಬೋದು, ಉಷ್ಣತೆಯೂ ಕಡಿಮೆ ಮಾಡ್ಕೋಬೋದು, ಆರೋಗ್ಯದಿಂದ ಇರ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಪಾನೀಯಗಳ ವಿಷಯಕ್ಕೆ ಬಂತು ಅಂದರೆ ಆದಷ್ಟು ನೀವು ನೈಸರ್ಗಿಕವಾಗಿರ್ತಕ್ಕಂತಹ ಪಾನೀಯಗಳನ್ನ ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಎಳನೀರು, ತಿಳಿ ಮಜ್ಜಿಗೆ, ನೀರಿಗೆ ಕೊತ್ತಂಬರಿ ಬೀಜ ಹಾಕ್ಕೊಂಡು ನೆನೆಸಿ ತದನಂತರ ಅದನ್ನು ಪಾನೀಯವನ್ನು ಕುಡಿಯೋದ್ರಿಂದ, ಜೀರಿಗೆ ನೀರು ಹಾಗೂ ನಿಂಬೆ ಶರಬತ್ತು, ಹೆಚ್ಚೆಚ್ಚು ನೀರು ಕುಡಿಯೋದ್ರಿಂದ ನಿಮ್ಮ ಪಿತ್ತ ದೋಷ ಕಡಿಮೆ ಆಗ್ತದೆ, ಉಷ್ಣತೆ ಕಡಿಮೆ ಆಗ್ತದೆ, ದೇಹದ ಒಂದು ಆರೋಗ್ಯವನ್ನು ಕಾಪಾಡ್ಕೋಬಹುದು. ಹಾಗಾದರೆ ನೀವು ಯಾವುದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಆದಷ್ಟು ನೀವು ಕೂಲ್ ಡ್ರಿಂಕ್ಸ್ಗಳನ್ನ, ಸಾಫ್ಟ್ ಡ್ರಿಂಕ್ಸ್ಗಳನ್ನ, ಈ ಸ್ವೀಟ್ ಬೇವರೇಜಸ್ ಡ್ರಿಂಕ್ಸ್ಗಳಿರ್ತದೆ, ಈ ಥರದನ್ನು ನೀವು ಹೆಚ್ಚೆಚ್ಚು ಕುಡಿಯೋದ್ರಿಂದ ಶುಗರ್ ಜಾಸ್ತಿ ಆಗ್ತದೆ. ಆದರೆ ನಿಮಗೆ ಅವಾಗ ತಾತ್ಕಾಲಿಕವಾಗಿ ತಂಪು ಅನಿಸ್ಬೋದು ವಿನಃ ದೀರ್ಘಕಾಲದಲ್ಲಿ ನಿಮಗೆ ಸುಸ್ತನ್ನು ಕಡಿಮೆ ಮಾಡೋದಿಲ್ಲ. ಹಾಗಾಗಿ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಪಾನೀಯಗಳನ್ನ ಸೇವನೆ ಮಾಡಿ. ಇನ್ನು ಆಹಾರದ ವಿಷಯಕ್ಕೆ ಬಂತು ಅಂತಂದರೆ ಕಲ್ಲಂಗಡಿ ಹಣ್ಣು, ಸಿದ್ದೋಟಿ ಹಣ್ಣು, ಸೌತೆಕಾಯಿ, ಸೋರೆಕಾಯಿ, ಬೂದುಗುಂಬಳಕಾಯಿ, ಪುದೀನ, ಈ ಥರ ಎಲ್ಲ ಒಂದು ನಲ್ಲಿಕಾಯಿ, ಇವುಗಳನ್ನು ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಸುಸ್ತು ಕಡಿಮೆ ಆಗ್ತದೆ. ಇದರಲ್ಲಿ ಅಗತ್ಯವಾಗಿರ್ತಕ್ಕಂಥ ಪೋಷಕಾಂಶಗಳಿರ್ತದೆ. ದೇಹ ನಿರ್ಜಲೀಕರಣ ಆಗೋದನ್ನು ತಪ್ಪಿಸ್ತದೆ. ಅಂದರೆ ಡಿಹೈಡ್ರೇಷನ್ ಆಗೋದು, ನೀರಿನಂಶ ಕಡಿಮೆ ಆಗೋದನ್ನು ತಪ್ಪಿಸ್ತದೆ. ಆರೋಗ್ಯದಿಂದ ನೀವು ಇರ್ಬೋದು. ಹಾಗಾದರೆ ಯಾವುದನ್ನು ನೀವು ಅವಾಯ್ಡ್ ಮಾಡಬೇಕು ಅಂತಂದರೆ ಆದಷ್ಟು ಕರಿದ ಪದಾರ್ಥಗಳನ್ನ, ಮಸಾಲೆ ಪದಾರ್ಥಗಳನ್ನ, ಫ್ರೈಡ್ ಫುಡ್ಗಳನ್ನ, ಜಂಕ್ ಫುಡ್ಗಳನ್ನ ಹಾಗೂ ಈ ಮೆಣಸಿನಕಾಯಿ ಅತಿಯಾಗಿ ಹಾಕಿರ್ತಕ್ಕಂಥ ಪದಾರ್ಥಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಬಿಸಿ ಪದಾರ್ಥಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಅದರ ಜೊತೆಗೆ ಪಾನೀಯಗಳ ವಿಷಯಕ್ಕೆ ಬಂತು ಅಂತಂದರೆ ಕೆಲವೊಬ್ಬರು ಕಾಫಿ ಕುಡಿಯೋ ಅಭ್ಯಾಸ ಇಟ್ಕೊಂಡಿರ್ತಾರೆ, ಟೀ ಕುಡಿಯೋ ಅಭ್ಯಾಸ ಇಟ್ಕೊಂಡಿರ್ತಾರೆ. ಬಿಸಿ ಬಿಸಿ ಕಾಫಿ ಕುಡಿಯೋದೇ ಇರ್ಬೋದು, ಬಿಸಿ ಟೀ ಕುಡಿಯೋದೇ ಇರ್ಬೋದು. ಇದನ್ನು ಹೆಚ್ಚೆಚ್ಚು ಕುಡಿತಾ ಇತ್ತು ಅಂದರೆ ಬೇಸಿಗೆಗಾಲದಲ್ಲಿ ಇದನ್ನು ಅವಾಯ್ಡ್ ಮಾಡಿ. ಇದನ್ನೆಲ್ಲ ನೀವು ಅವಾಯ್ಡ್ ಮಾಡೋದ್ರಿಂದ ಹಾಗೂ ಪಾನೀಯಗಳನ್ನ, ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಪಾನೀಯಗಳನ್ನ ನೀವು ಸೇವನೆ ಮಾಡೋದ್ರಿಂದ ದೇಹದ ಉಷ್ಣತೆ, ಅತಿಯಾದ ಉಷ್ಣತೆ ಕಡಿಮೆ ಆಗ್ತದೆ, ಸುಸ್ತು ಕಡಿಮೆ ಆಗ್ತದೆ, ಆಯಾಸ ಆಗೋದು, ಬಳಲೋದು ಇವೆಲ್ಲ ಕಡಿಮೆ ಆಗ್ತದೆ, ಆರೋಗ್ಯದಿಂದ ಇರ್ತೀರ. ಇನ್ನು ನೀವು ಹೊರಗಡೆ ಹೋಗಬೇಕಾದ್ರೆ ಆದಷ್ಟು ಬೇಸಿಗೆ ಕಾಲದಲ್ಲಿ ಬೆಳಗ್ಗೆ 11ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಹೊರಗಡೆ ಹೋಗುವ ಅಭ್ಯಾಸ ಇಟ್ಕೋಬೇಡಿ. ಯಾಕೆಂದರೆ ಅತಿಯಾದ ಒಂದು ಬಿಸಿಲು ಇರ್ತದೆ, ಉಷ್ಣತೆ ಜಾಸ್ತಿ ಇರ್ತದೆ. ಇದರಿಂದ ಸನ್ಬರ್ನ್ ಆಗ್ಬೋದು, ಚರ್ಮ ಪಿತ್ತಗಂಧೆ ಆಗ್ಬೋದು, ಹಾಗೂ ಸುಸ್ತಾಗೋದು, ತಲೆ ತಿರುಗಿ ಬರ್ತಕ್ಕಂತಹದ್ದು, ಈ ಎಲ್ಲ ಸಮಸ್ಯೆಗಳು ಬರಬಹುದು. ಆದ್ದರಿಂದ ಈ ಸಮಯದಲ್ಲಿ ಆದಷ್ಟು ನೀವು ಮನೆಯಲ್ಲೇ ಇರೋದು ತುಂಬಾ ಒಳ್ಳೆಯದು. ಆದ್ದರಿಂದ ಹೊರಗಡೆ ಹೋಗದಲೇ ಆದಷ್ಟು ಈ ಒಂದು ಬಿಸಿಲಿನ ತಾಪಮಾನದಿಂದ ದೂರ ಇತ್ತು ಅಂದರೆ ಹಲವಾರು ಸಮಸ್ಯೆಯಿಂದ ನೀವು ದೂರ ಆಗಬಹುದು. ಹಾಗೂ ಹೊರಗಡೆ ಹೋಗೋ ಅನಿವಾರ್ಯ ಪರಿಸ್ಥಿತಿ ಇದ್ದ ಸಂದರ್ಭದಲ್ಲಿ ಆದಷ್ಟು ಕಾಟನ್ ಕ್ಲಾತ್ಸ್ಗಳನ್ನ ಉಪಯೋಗಿಸಿ. ಅಂಬ್ರೆಲಾ ಅಂತಂದರೆ ಛತ್ರಿ ಇಟ್ಕೊಂಡು ಹೊರಗಡೆ ಹೋಗೋ ಅಭ್ಯಾಸ ಇಟ್ಕೊಳ್ಳಿ. ಈ ಥರ ಎಲ್ಲ ನಾವು ಮಾರ್ಪಾಡು ಮಾಡ್ಕೊಳ್ಳೋದ್ರಿಂದ ನಾವು ಎಷ್ಟೋ ಒಂದು ಔಷಧಿಗಳ ಮೊರೆ ಹೋಗೋದು ತಪ್ಪುತ್ತದೆ. ಎಲ್ಲದಕ್ಕೂ ಔಷಧಿ ಮಾತ್ರನೇ ಪರಿಹಾರ ಅಲ್ಲ. ನಮ್ಮ ಆಹಾರ ವಿಹಾರ ಜೀವನ ಶೈಲಿ ಯಾವ ರೀತಿ ಇರ್ತದೆ ಅಂತ ನಾವು
ಕರೆಕ್ಟಾಗಿ ನಾವು ಇದನ್ನು ಸರಿ ಮಾಡ್ಕೊಂತು ಅಂದರೆ ಹಲವಾರು ಸಮಸ್ಯೆಯಿಂದ ನಾವು ದೂರ ಆಗಬಹುದು. ಇನ್ನು ಪ್ರಾಣಾಯಾಮದ ವಿಷಯಕ್ಕೆ ಬಂತು ಅಂತಂದರೆ ಶೀತಲಿ ಪ್ರಾಣಾಯಾಮ, ಶೀತಕಾರಿ ಪ್ರಾಣಾಯಾಮ, ಈ ಒಂದು ಪ್ರಾಣಾಯಾಮನ ನೀವು ಅಭ್ಯಾಸ ಮಾಡೋದ್ರಿಂದ ದೇಹದ ಉಷ್ಣಾಂಶ, ಅತಿಯಾದ ಉಷ್ಣಾಂಶ ಕಡಿಮೆ ಆಗ್ತದೆ, ದೇಹ ತಂಪಾಗಿರ್ತದೆ, ಆರೋಗ್ಯದಿಂದ ಇರ್ತೀರಾ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.